ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಯೇಸು ಬಂದ ಮನೆಯಲ್ಲಿ ಆರೋಗ್ಯ. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1 ಮತ್ತು 2ನೇ ವಚನ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಒಂದು ಊರಿಗೆ ಹೋಗಿದ್ದಾರೆ. ಒಂದು ಮನೆಯಲ್ಲಿ ಒಂದು ಕೂಟರು. ಈಗ ಯೇಸು ಸ್ವಾಮಿ ಆ ಮನೆಗೆ ಬಂದಿದ್ದಾರೆಂಬುದಾಗಿ ಗೊತ್ತಾದಾಗ ಜನರೆಲ್ಲರೂ ಬಂದ್ರಂತೆ. ಆ ಬಾಗಿಲ ಬಳಿಯಲ್ಲಿ ಸಹ ನಿಲ್ಲುವುದಕ್ಕೆ ಸ್ಥಳ ಇರಲಿಲ್ಲಂತೆ. ನೋಡ್ರಿ, ಯೇಸು ಸ್ವಾಮಿ ಯಾವ ಮನೆಯೊಳಗೆ ಬರುತ್ತಾರೋ ಅಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಯೇಸು ಸ್ವಾಮಿ ಎಲ್ಲಿ ಬರ್ತಾರೋ ಅಲ್ಲಿ ಒಂದು ಬೆಳಕು, ಶಾಂತಿ, ಆರೋಗ್ಯ ಎಲ್ಲ ಉಂಟಾಗ್ತದೆ. ನಮಗೆ ಗೊತ್ತು, ಆ ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾಗ ಒಬ್ಬ ಪಾರ್ಶ್ವ ರೋಗಿಯನ್ನು ತಂದರು. ಅವನಿಗೊಂದು ದೊಡ್ಡ ಅದ್ಭುತ ನಡೀತಾರೆ. ಯೇಸು ಸ್ವಾಮಿ ಇರುವ ಮನೆಯಲ್ಲಿ, ಬರುವ ಮನೆಯಲ್ಲಿ ಅದ್ಭುತಗಳು ನಡೆಯುತ್ತದೆ. ಯೇಸು ಸ್ವಾಮಿ ಜೀವಿಸಿದ ಕಾಲಘಟ್ಟಗಳಲ್ಲಿ ಅವರು ಯಾವ ಯಾವ ಮನೆಗಳಿಗೆ ಹೋದರೋ ಅಲ್ಲೆಲ್ಲ ಅದ್ಭುತ ನಡೀತಾರೆ. ಯಾವ ಯಾವ ಊರಿಗೆ ಹೋದರೋ ಅಲ್ಲಿ ಅದ್ಭುತ ನಡೀತು. ದೆವ್ವಗಳು ಬಿಟ್ಟು ಹೋದವು, ಸ್ವಸ್ಥತೆ ಬೇಕಾದವರು ಅದ್ಭುತ ಹೊಂದಿಕೊಂಡ್ರು, ಸತ್ತವರು ಜೀವದಿಂದ ಎದ್ರು, ವ್ಯಾಧಿಗಳು ಗುಣವಾಯಿತು. ಕರ್ತನು ನಿಮ್ಮ ಮನೆಗೂ ಸಹ ಬಂದು ಅದ್ಭುತವನ್ನು ಮಾಡಲು ಈ ದಿನ ಕಾದಿದ್ದಾರೆ. ಬೈಬಲಲ್ಲಿ ಒಂದು ಒಳ್ಳೆ ಸುಂದರ ವಾಕ್ಯ, ಇಗೋ ನಿನ್ನ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ನಾವು ನಮ್ಮ ಮನೆಯ ಬಾಗಿಲನ್ನು ಕೂಡ ಯೇಸು ಸ್ವಾಮಿಗೆ ತೆರೀಬೇಕು. ನಮ್ಮ ಮನದ ಬಾಗಿಲನ್ನು ಕೂಡ ಯೇಸು ಸ್ವಾಮಿಗೆ ತೆರೆಯಬೇಕು. ಒಂದು ಸಾರಿ ಪೇತ್ರನತ್ತೆ ಬಹಳ ಜ್ವರದಿಂದ ಕಷ್ಟಪಡ್ತಾ ಇದ್ಲು. ಅಯ್ಯೋ, ಈಗ ಯೇಸು ಸ್ವಾಮಿನ ಕರ್ಕೊಂಡು ಹೋದರೆ ಯೇಸು ಸ್ವಾಮಿಗೆ ಟೀ ಮಾಡಿಕೊಳ್ಳಿಕ್ಕೆ ಯಾರಿಗಾಗುತ್ತೆ, ಅವ್ರನ್ನ ಉಪಚರಿಸಲಿಕ್ಕೆ ಯಾರಿಗಾಗುತ್ತೆ, ಬೇಡ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂಥೇಳಿ ಪೇತ್ರ ಇದ್ದರೆ ಪೇತ್ರನ ಅತ್ತೆಗೆ ಜ್ವರ ಹೋಗ್ತಾ ಇರಲಿಲ್ಲ ರೀ. ಕರ್ಕೊಂಡೋದ, ಯೇಸು ಸ್ವಾಮಿ ಮುಟ್ಟಿದ್ರು, ಜ್ವರದಿಂದ ಬಿಡುಗಡೆ ಹೊಂದಿಕೊಂಡ್ಲು, ಆಗಲೇ ಒಳ್ಳೆ ಉಪಚಾರ ಮಾಡಿದ್ಲಂತೆ. ನೋಡ್ರಿ, ಹಾಗಾದರೆ ಯೇಸು ಸ್ವಾಮಿ ಯಾವ ಮನೆಗೆ ಬರ್ತಾರೋ ಅಲ್ಲಿ ಅದ್ಭುತ ನಡೆಯುತ್ತದೆ. ನಿಮ್ಮ ಜೀವಿತದಲ್ಲಿ ಸಹ ವ್ಯಾಧಿಗಳು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಯಾವುದೋ ಕಷ್ಟಗಳಿರಲಿ, ನಿಮ್ಮ ಮನೆಗೆ ಬರಬೇಕಾದದ್ದು ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿ. ಅವರು ನಿಮ್ಮ ಮನೆಯೊಳಗಿದ್ದರೆ ನಿಮ್ಮ ಗೂಡಾರದ ಸಮೀಪಕ್ಕೆ ಯಾವ ಉಪದ್ರವ ಬರುವುದಿಲ್ಲ. ನೋಡ್ರಿ, ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರುವಾಗ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತದೆ. ನೋಡ್ರಿ, ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರಬೇಕ್ರಿ. ಯೇಸು ಸ್ವಾಮಿ ದೇವಾಲಯಕ್ಕಿಂತ ಮೊದಲು ಅವರು ನಮ್ಮ ಮನೆಯಲ್ಲಿ ಇರಬೇಕೆಂಬುದಾಗಿ ಬಯಸ್ತಾರೆ. ನಿನ್ನ ಮನೆಗೆ ಯೇಸುವಿನ ಸಾನ್ನಿಧ್ಯ ಬಂದಾಗ ನಿನ್ನ ಮನೆ ಎಲ್ಲವೂ ಒಳ್ಳೆ ರೀತಿ ಇರ್ತದೆ. ಯೇಸು ಸ್ವಾಮಿ ಇಲ್ಲ ಆದರೆ ಕಲಹಗಳು, ಜಗಳಗಳು, ಬಾಧೆಗಳು, ರೋಗಗಳು. ಇವತ್ತೇ ನೀವು ಹೇಳ್ರಿ, ಸ್ವಾಮಿ ನನ್ನ ಮನೆಯಲ್ಲಿ ನೀವು ವಾಸ ಮಾಡ್ರಿ, ನಮ್ಮ ಮನೆಯಲ್ಲಿ ನೀವಿರಬೇಕು, ನಮ್ಮ ಮನೆಯ ಯಜಮಾನನು ನೀನಾಗಿರಬೇಕೆಂಬುದಾಗಿ ಯೇಸುವನ್ನು ಕರೆಯಿರಿ. ನಿಶ್ಚಯವಾಗಿ ಕರ್ತನು ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮನಸ್ಸು, ದೇಹ ಒಂದು ಚೇತರಿಕೆ ಹೊಂದುತ್ತದೆ. ನಿಮ್ಮ ಮನೆ ಯೇಸು ಸ್ವಾಮಿ ವಾಸ ಮಾಡುವ ಸ್ಥಳವಾಗಿರಬೇಕು. ಯಾರಾದರೂ ನಿಮ್ಮ ಮನೆಗೆ ಅತಿಥಿಗಳು ಬರ್ತಾರಂದರೆ ಮನೆಯನ್ನು ಹೆಂಗೆ ಇಟ್ಕೊಂಡಿರ್ತೀರ, ಅದೇ ಥರ ಮನೆಯಲ್ಲಿ ಯೇಸಪ್ಪನಿಗೆ ಯಾವುದೆಲ್ಲ ಇಷ್ಟ ಇಲ್ವೋ ಅದನ್ನೆಲ್ಲ ತೆಗೆದು ಬಿಸಾಕ್ಬಿಡ್ಬೇಕು. ಅವರು ಯಾವುದೆಲ್ಲ ನೋಡೋದಿಲ್ವೋ ನಾವು ನೋಡಬಾರ್ದು. ಅವರು ನಿನ್ನ ಮನೆಯೊಳಗೆ ಬಂದರೆ ಕತ್ತಲು ಹೋಗ್ತದೆ, ಬಾಧೆ ಶಮನವಾಗ್ತದೆ, ರೋಗ ಹೋಗಿ ಆರೋಗ್ಯ ಬರುತ್ತದೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತದೆ. ಹಾಗಾದರೆ ಇವತ್ತೊಂದು ಪ್ರಶ್ನೆ ಕೇಳಿಕೊಳ್ಳೋಣ, ನನ್ನ ಮನೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ನನ್ನ ಮನೆಯಲ್ಲಿ ಯೇಸು ಸ್ವಾಮಿಗೆ ಒಂದು ಸ್ಥಳವನ್ನು ಕೊಟ್ಟಿದ್ದೇನಾ? ಹಾಗಾದರೆ ಯೇಸುವಿಗೆ ಸ್ಥಳ ಕೊಡ್ರಿ. ಯೇಸಪ್ಪ ನಮ್ಮ ಮನೆಗೆ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ರಿ ಅಂತ ಕರೀರಿ.
ದೇವರ ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಬರುವ ಮನೆಗಳಲ್ಲಿ ಅದ್ಭುತಪ್ಪ, ನೀವು ಬರುವ ಮನೆಯಲ್ಲಿ ಬಿಡುಗಡೆ, ನೀವು ಬರುವ ಮನೆಯಲ್ಲಿ ಶಾಂತಿ. ವಿಶೇಷವಾಗಿ ನಮ್ಮೊಬ್ಬೊಬ್ಬರ ಮನೆಗಳಲ್ಲಿ ನೀವು ವಾಸ ಮಾಡಿರಿ. ನಿಮಗಿಷ್ಟವಿಲ್ಲದ ಸಂಗತಿಗಳು ಕುಟುಂಬದಲ್ಲಿ ಮನೆಯಲ್ಲಿ ಇರಬಾರದಪ್ಪ. ಕತ್ತಲೆಯ ಶಕ್ತಿಗಳಿಗೆ ನಮ್ಮ ಮನೆಯಲ್ಲಿ ಸ್ಥಳವಿಲ್ಲ ಎಸಪ್ಪ, ನಿಮಗೆ ಮಾತ್ರ ಸ್ಥಳ. ನೀವು ನಮ್ಮ ಕುಟುಂಬವನ್ನು ಆಳ್ವಿಕೆ ಮಾಡಿರಿ. ನಿಮ್ಮ ರಕ್ತ ಕೋಟೆಯೊಳಗೆ ನಮ್ಮ ಕುಟುಂಬಗಳನ್ನು ಭದ್ರಪಡಿಸ್ರಿ. ಎಲ್ಲರ ಕುಟುಂಬಗಳಲ್ಲಿ ನೀವು ವಾಸ ಮಾಡಿರಿ ಎಸಪ್ಪ. ಒಂದೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಅದ್ಭುತ ನಡೆಯಲಿ. ಈ ದಿವಸ ಯಾರೆಲ್ಲ ಈ ವಾಕ್ಯ ಕೇಳಿ ಎಸಪ್ಪ ನಮ್ಮ ಮನೆಯಲ್ಲಿ ನೀವಿರಬೇಕೆಂಬುದಾಗಿ ಹೇಳ್ತಾ ಇದ್ದಾರೋ, ಈ ಕ್ಷಣವೇ ನಿನ್ನ ಪ್ರಸನ್ನತೆ ಆಳ್ವಿಕೆ ಮಾಡಲಿ. ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮ ಮನೆಯಲ್ಲಿ ವಾಸ ಮಾಡಲಿ, ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನೀವು ಸಹ ಈ ಸೇವೆಯನ್ನು ನೆನಪು ಮಾಡಿಕೊಳ್ಳ್ರಿ, ನಮಗಾಗಿ ಪ್ರಾರ್ಥಿಸ್ರಿ. ಕರ್ತನು ನಿಮ್ಮನ್ನು ಇನ್ನೂ ಉನ್ನತವಾಗಿ ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.